ಯಾರೇ ಗೆದ್ರು ಪಕ್ಕ ನಮ್ಗೆ ಎತ್ತರ ನಾವು. ನಾನಂತೂ ನಾನು ಆಚೆ ಹಾಕಲಕ್ಕೂ ಕಾವ್ಯಗಿರಿ ಆಚೆ ಇಡ್ತಿದ್ದೀವಿ. ಬೇಗ ದಿಸ್ ಪ್ಯಾಟರ್. ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು ನೀವು, ನಿನ್ನೆ ತಾನೇ ಇಬ್ರಿಬ್ರು ಜೋಡಿಗಳನ್ನಾಗಿ ಮಾಡಿ ಒಂದು ಟಾಸ್ಕ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ಈ ಜೋಡಿಗಳಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇರುವಂತಹ ಮನೆಯಲ್ಲಿ ಎಲ್ರಿಗೂ ಕೂಡ ಈ ಟಾಸ್ಕ್ ಅನ್ನ ಗೆದ್ದು ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ಬಿಟ್ಟು ನಾನು ಗಿಲ್ಲಿ ಮತ್ತೆ ಕಾವ್ಯಳನ್ನ ಸೋಲಿಸಬೇಕು ಅನ್ನೋ ಒಂದು ದ್ವೇಷದ ಆಟವನ್ನ ಆಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಗೊತ್ತಿರಬಹುದು, ಇವತ್ತೊಂದು ಬೆಳಿಗ್ಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆ ಟಾಸ್ಕ್ ಏನಂತ ಹೇಳಿದ್ರೆ, ಜೋಡಿಗಳ ಕಾಲಿಗೆ ಒಂದು ಹಗ್ಗವನ್ನ ಕಟ್ಟಿರ್ತಾರೆ. ಸೊ ಅವರು ಕುಂಡ್ಕೋತಾ ಹೋಗಿ ಒಂದು ಬಾಕ್ಸ್ ಅಲ್ಲಿ ಇರುವಂತಹ ಬಾಲ್ಗಳನ್ನ ತಂದು ತಮಗೆ ಮೀಸಲಿರುವಂತಹ ಬಾಕ್ಸ್ ಅಲ್ಲಿ ಹಾಕಬೇಕು. ಯಾರ ಬಾಕ್ಸ್ ಅಲ್ಲಿ ಅತಿ ಹೆಚ್ಚು ಬಾಲ್ಗಳಿರುತ್ತೋ ಅವರು ಈ ಟಾಸ್ಕ್ ಅನ್ನ ಗೆಲ್ತಾರೆ ಅಂತ ಹೇಳಿ. ಸೊ ಗೆದ್ದವರು ಒಂದು ಟೀಮ್ ಅನ್ನ ಅಂದ್ರೆ ಒಂದು ಜೋಡಿಯನ್ನ ಹೊರಗಡೆ ಇಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ತುಂಬಾ ಜನ ಜಗಳಗಳಾಡ್ಕೊಂಡಿದ್ದಾರೆ, ಒಬ್ರು ಮೇಲೆ ಒಬ್ರು ಬಿದ್ಕೊಂಡಿದ್ದಾರೆ ಹಾಗೂ ಕಾಲ್ಗಳನ್ನ ಎಳೆದು ಬೀಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಶಿಕನ್ಗೆ ಸ್ಪಂದನನ್ಗೆ ಕಾಲಿಗೆ ಗಾಯ ಆಗಿದೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಸೊ ಮೊದಲದಾಗಿ ನೋಡಬಹುದು, ನೀವೆಲ್ಲರೂ ಕೂಡ ಬಾಲು ವಿಷಲ್ ಹೊಡೆದ ಕೂಡಲೇ ಎಲ್ಲರೂ ಕೂಡ ಹೊರಡೋಗ್ತಾರೆ. ಆ ಸಂದರ್ಭದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಬಾಲ್ಗಳನ್ನ ಎತ್ಕೋತಾಳೆ, ಹಾಗೆ ರಕ್ಷಿತಾ ಅವರು ಬಾಲ್ಗಳನ್ನ ಎತ್ಕೋತಾರೆ. ಆದ್ರೆ ನಮ್ಮ ರಘು ಅವರಿಗೆ ಬಾಲ್ ಸಿಗದೆ ಇದ್ದಾಗ ಅವರು ನಮ್ಮ ಗಿಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಬಟ್ ಆ ಸಮಯದಲ್ಲಿ ಗಿಲ್ಲಿ ಸಿಗೋದಿಲ್ಲ, ಓಡೋಗ್ಬಿಡ್ತಾರೆ. ಸೊ ಇದಾದ ಮೇಲೆ ರಾಶಿಕಾ ಮತ್ತೆ ಸೂರಜ್ ಅವರು ಮಾತಾಡ್ಕೊಳ್ಳೋದೇನಂತ ಹೇಳಿದ್ರೆ, ಈ ಟಾಸ್ಕ್ ಗೆಲ್ತೀವೋ ಇಲ್ಲೋ ಗೊತ್ತಿಲ್ಲ, ಗಿಲ್ಲಿ ಕಾವ್ಯನ ಮಾತ್ರ ನಾವು ಹೊರಗಡೆ ಇಡ್ಲೇಬೇಕು ಅನ್ನೋ ಒಂದು ದ್ವೇಷದ ಆಟವನ್ನ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಗಿಲ್ಲಿನೂ ಕೂಡ ಕಾವ್ಯನ ಹತ್ರ ಕೂತ್ಕೊಂಡು ಹೇಳ್ತಾರೆ, ಐ ವಿಲ್ ಬ್ರೇಕ್ ದಿಸ್ ಪ್ಯಾಟ್ರನ್ ಅಂತ ಹೇಳಿ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡಂತಹ ಗಿಲ್ಲಿ ಅಲ್ಲಿ ಆಡ್ಬೇಕಾದ್ರೆ ಸೂರಜ್ ಮೋಸದ ಆಟ ಆಡ್ತಾನೆ. ಏನಂದ್ರೆ ತನ್ನ ಬಾಲನ್ನ ತಗೊಂಡು ತನ್ನ ಟಿ ಶರ್ಟ್ ಒಳಗಡೆ ಇಟ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಕಾವ್ಯ ಅವರು ಆ ಟಿ ಶರ್ಟ್ ನ ಎತ್ತಿ ಬಾಲನ್ನ ಎತ್ತಕ್ಕೆ ಹೋದಾಗ ಟಿ ಶರ್ಟ್ ಎಲ್ಲ ಎಳೆಯೋದು ಇಟ್ಕೋಬೇಡ ಅಂತ ಹೇಳಿ ಹೆಂಗಸರು ಹೇಳೋ ತರ ಹೇಳ್ತಾನೆ ಈ ಸೂರಜ್. ಈ ಹಿಂದೆ ಸುದೀಪ್ ಅವ್ರು ಹೇಳಿದ್ರು, ಅದರ ಟಾಸ್ಕ್ಗಳಂತ ಬಂದಾಗ ತಮಗೆ ಏನು ಎತ್ತಬಾರ್ದು ಮಾಡಬಾರ್ದು ಅನ್ನೋ ಜಾಗದಲ್ಲಿ ನೀವು ಅವುಗಳನ್ನ ಇಟ್ಕೋಬಾರ್ದು, ಇಟ್ಕೊಂಡಾಗ ಯಾರಾದ್ರೂ ಬಂದು ಅದನ್ನ ಎತ್ತುತ್ತಾರೆ ಅಂತ ಹೇಳಿ. ಬಟ್ ಇದನ್ನ ತಲೆಗೆ ಹಾಕೊಳ್ತಿರುವಂತ ಸೂರಜ್ ಇಂತಹ ಕೆಚಡ ಕೆಲಸವನ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಕಾವ್ಯ ಅವರು ಗಿಲ್ಲಿ ಅವರ ಪರವಾಗಿ ನಿಂತ್ಕೊಂಡು ಓಡ್ತಿರ್ಬೇಕಾದ್ರೆ ಸೂರಜ್ ಮತ್ತೆ ರಾಶಿಕಾ ಅವರ ಮುಂದೆ ಓಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಗಿಲ್ಲಿ ರಾಶಿಕಾ ಅವರ ಕಾಲನ್ನ ಎಳೆದು ಬೀಳಿಸ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಕಾಲು 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 ಅಂತ ಹೇಳಿ ರಾಶಿಕಾ ಅವರು ಕೂಗ್ಲಿಕ್ಕೂ ಕೂಡ ಶುರು ಮಾಡ್ತಾರೆ, ಬಟ್ ಬಾಲನ್ನ ಬಿಟ್ಟಿಲ್ಲ. ಸೊ ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿ ಇವತ್ತಿನ ರಿಸಲ್ಟ್ ಅಲ್ಲಿ ನೋಡ್ಬೇಕು. ಮತ್ತೇನಂತ ಹೇಳಿದ್ರೆ, ಈ ಟಾಸ್ಕ್ ನಲ್ಲಿ ಗೆದ್ದವರು ಕ್ಯಾಪ್ಟನ್ಶಿಪ್ಗೆ ನೇರವಾಗಿ ಆಯ್ಕೆ ಆಗ್ತಾರೆ. ಬಟ್ ಇದರಲ್ಲಿ ಗಿಲ್ಲಿ ಸೋತಿರೋದು ತೀರಾ ಕಡಿಮೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಬಟ್ ಸ್ಪಂದನನ ಕಾಲು ಫ್ರಾಕ್ಚರ್ ಆಗಿರೋ ಕಾರಣದಿಂದ ಇವತ್ತಿನ ಟಾಸ್ಕ್ ಅನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಇದೆಲ್ಲದನ್ನು ಕೂಡ ನಾವು ಒಂದು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಏನೇ ಹೇಳಿ ಸ್ಪಂದನ ಟಾಸ್ಕ್ ಅಂತ ಬಂದ್ರೆ ದೊಡ್ಡ ಟುಸ್ ಅಂತಾನೆ ಹೇಳ್ಬೋದು. ಅವಳು ಮನೇಲಿ ಇರೋದು ಕೇವಲ ಅವ್ರಿವ್ರ ಹತ್ರ ಮಾತಾಡ್ಕೊಂಡು ಪುಷ್ಟಿ ಹೊಡ್ಕೊಂಡು ಇರ್ಲಿಕ್ಕೆ ಅಷ್ಟೇನಾ ಲಾಯಕು ಅಂತ ಹೇಳಿ ನಿಮಗನ್ಸುತ್ತಾ? ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಥ್ಯಾಂಕ್ ಯು.